ನಮಸ್ಕಾರ ಸ್ನೇಹಿತರೆ. 40 ವರ್ಷಗಳ ನಂತರ ದೇಹದಲ್ಲಿ ಹಲವು ಬದಲಾವಣೆಗಳು ಶುರುವಾಗ್ತವೆ. ವಿಶೇಷವಾಗಿ ಎಲುಬುಗಳು ದುರ್ಬಲ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಈ ವಯಸ್ಸು 40ರ ನಂತರ ಸುಮಾರು ಪುರುಷರಲ್ಲಿ ಮಹಿಳೆಯರಲ್ಲಿ ಅಸ್ಥಿಕ್ಷಯ ರೋಗ ಕಾಣಿಸಿಕೊಳ್ಳುತ್ತೆ. ಅಂದರೆ ಇದನ್ನು ನಾವು ಆಸ್ಟಿಯೋಪೊರೋಸಿಸ್ ಅಂತ ಕರೆಯುತ್ತೇವೆ. ಸೊ ಈ ಸಮಸ್ಯೆ ಇದ್ದಾಗ ನಾವು ಅದೆಷ್ಟೋ ಮನೆಮದ್ದುಗಳನ್ನು ಮಾಡ್ತೇವೆ, ಏನೆಲ್ಲ ಕ್ರಮಗಳನ್ನು ಅನುಸರಣೆ ಮಾಡ್ತೇವೆ. ಆದರೂ ಕೂಡ ಆ ಮೂಳೆಗಳು ನೋವಿನ ತೀವ್ರತೆ ಕಡಿಮೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ನಾವು ಕೆಲವು ಸರಳ ಜೀವನ ಶೈಲಿ ಮತ್ತು ಕೆಲವು ಆಹಾರ ಬದಲಾವಣೆ ಮಾಡಿದರೆ ಎಲುಬುಗಳನ್ನು ದೀರ್ಘಕಾಲವಾಗಿ ಬಲವಾಗಿಟ್ಟುಕೊಳ್ಳಲು ಸಹಾಯ ಆಗ್ತದೆ. ಹಾಗಾದರೆ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ 7 ಮುಖ್ಯ ಅಂಶಗಳನ್ನು, ಆಹಾರಗಳನ್ನು ನಾವು ಸೇವನೆ ಮಾಡೋದ್ರಿಂದ ನಾವು 40ರ ವಯಸ್ಸಿನ ನಂತರವೂ ಕೂಡ ಹೊಸ ಯುವಕ ಯುವತಿಯರಂತೆ ಓಡಾಡಲಿಕ್ಕೆ, ನಡೆದಾಡಲಿಕ್ಕೆ ತುಂಬಾ ಸಹಾಯ ಆಗ್ತದೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಯಾವುವು ಆ 7 ಪ್ರಮುಖ ಅಂಶಗಳು, ಆಹಾರಗಳು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದರಲ್ಲಿ ಮೊದಲನೆಯದಾಗಿ ಬರುವಂಥದ್ದು ಕ್ಯಾಲ್ಶಿಯಂ ಸಮೃದ್ಧ ಆಹಾರ. ಸ್ನೇಹಿತರೆ, ಈ ಎಲುಬುಗಳು ಗಟ್ಟಿಯಾಗಲಿಕ್ಕೆ ಕ್ಯಾಲ್ಶಿಯಂ ಅಂಶ ತುಂಬಾ ಅವಶ್ಯಕವಾಗಿ ಬೇಕಾಗಿರುವಂಥ ಅಂಶ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕನಿಷ್ಠ 1000 to 1200 mg ಕ್ಯಾಲ್ಶಿಯಂ ಬೇಕೇ ಬೇಕು. ಇದು ನ್ಯಾಚುರಲ್ ಆಗಿ ಸಿಗುವಂಥದ್ದು ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಚೀಸ್, ಎಳ್ಳು, ಬಾದಾಮಿ, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಜೊತೆಗೆ ಈ ಮೆಂತೆ ಸೊಪ್ಪಿನಲ್ಲೂ ಕೂಡ ಕ್ಯಾಲ್ಶಿಯಂನ ಅಂಶ ಸಮೃದ್ಧವಾಗಿದೆ. ಜೊತೆಗೆ ವೀಕ್ಷಕರೇ, ನಾವು ದಿನಕ್ಕೆ 2 ಅಥವಾ 3 ಬಾರಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಎರಡನೆಯದಾಗಿ ವಿಟಮಿನ್ ಡಿ. ಸಾಮಾನ್ಯವಾಗಿ ಈ ಕ್ಯಾಲ್ಶಿಯಂ ಹೀರಿಕೊಳ್ಳಲು ವಿಟಮಿನ್ ಡಿ ತುಂಬಾ ಅಗತ್ಯವಾಗಿ ಬೇಕೇ ಬೇಕು. ಯಾವಾಗ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಹೀರಿಕೆ ಸರಿಯಾಗಿ ಆಗೋದಿಲ್ಲ, ಆವಾಗ ನಾವು ಹೊರಗಡೆಯಿಂದ ಸೇವಿಸುವಂಥ ಕ್ಯಾಲ್ಶಿಯಂ ಆಹಾರಗಳನ್ನು ಎಷ್ಟೇ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೂ ದೇಹ ಅದು ಸರಿಯಾಗಿ ಹೀರಿಕೆ ಆಗಲ್ಲ, ಅಬ್ಸಾರ್ಬ್ ಆಗಲ್ಲ. ಹಾಗಾಗಿ ನಾವು ನ್ಯಾಚುರಲ್ ಆಗಿ ವಿಟಮಿನ್ ಡಿಯನ್ನು ಹೆಚ್ಚಿಸಬೇಕು ಅಂತ ನೋಡೋದಾದರೆ ಅದು ಸಿಗುವಂಥ ಸೂಕ್ತ ಸಮಯ ಬೆಳಗಿನ ಜಾವದಲ್ಲಿ. ಬೆಳಗಿನ ಎಳೆ ಬಿಸಿಲಿನಲ್ಲಿ 15ರಿಂದ 20 ನಿಮಿಷ ನಮ್ಮ ದೇಹವನ್ನು ಬಿಸಿಲಿಗೆ ಒಡ್ಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹಕ್ಕೆ ವಿಟಮಿನ್ ಡಿ ಸರಿಯಾಗಿ ಹೀರಿಕೆ ಆಗುತ್ತೆ. ಇನ್ನು ಆಹಾರದಲ್ಲಿ ಅಂತ ಬಂದಾಗ ಈ ಸಮುದ್ರದ ಫಿಶ್, ಸಮುದ್ರದ ಮೀನುಗಳಲ್ಲಿ ಸಾಲ್ಮನ್, ಸಾರ್ಡಿನ್ ಮತ್ತು ಮೊಟ್ಟೆಯ ಅಂಶ, ಮಶ್ರೂಮು, ಇವುಗಳಲ್ಲಿ ವಿಟಮಿನ್ ಡಿ ಅಂಶ ಹೇರಳವಾಗಿರುತ್ತೆ. ಸೊ ಇವುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಹೀರಿಕೆ ಸರಿಯಾದ ರೀತಿಯಲ್ಲಿ, ಸರಿಯಾದ ಪ್ರಮಾಣದಲ್ಲಿ ಆಗಲಿಕ್ಕೆ ತುಂಬಾ ಸಹಾಯ ಆಗ್ತದೆ. ಕೆಲವೊಬ್ಬರಿಗೆ ಈ ವಿಟಮಿನ್ ಡಿಯ ಕೊರತೆ ಇದ್ದರೆ, ಹೀರಿಕೆ ಪ್ರಾಬ್ಲಮ್ ಇದ್ದರೆ ಅಂಥವರು ವೈದ್ಯರ ಸಂದರ್ಶನದ ಮುಖಾಂತರ ನೀವು ಎಕ್ಸ್ಟರ್ನಲ್ ಸಪ್ಲಿಮೆಂಟ್ ಆಗಿಯೂ ಕೂಡ ವಿಟಮಿನ್ ಡಿಯನ್ನು ತೆಗೆದುಕೊಳ್ಳಬಹುದು. ಇನ್ನು ಮೂರನೆಯದಾಗಿ ಬರುವಂಥದ್ದು ನಿಯಮಿತ ವ್ಯಾಯಾಮ. ವೀಕ್ಷಕರೇ, ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗಿ ಅದು ದೇಹದ ಎಲ್ಲ ಭಾಗಗಳಿಗೆ ಸರಿಯಾಗಿ ಮೆಟಾಬಾಲಿಸ ಆಗಬೇಕು ಅಥವಾ ಪ್ರಸರಣ ಆಗಬೇಕು ಅಂತ ಹೇಳೋದಾದರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಆ್ಯಕ್ಟಿವಿಟಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಹಾಗಾಗಿ ಈ ವಯಸ್ಸಾದ ನಂತರ ತಿನ್ನುವಂಥದ್ದು, ಆಮೇಲೆ ಒಂದೇ ಜಾಗದಲ್ಲಿ ಕೂಡುವಂಥ ಪ್ರಮೇಯ ಜಾಸ್ತಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಕನಿಷ್ಠ ಪಕ್ಷ 30 ನಿಮಿಷ ಏನಂದರೆ ವಾಕಿಂಗು, ಎಕ್ಸರ್ಸೈಸನ್ನು ರೂಢಿಸ್ಕೊಳ್ಳಬೇಕು. ಅದು ಯಾವುದೇ ಆಗಿರಬಹುದು. ನೀವು ಯೋಗ ಮಾಡುವಂಥದ್ದು ಅಥವಾ ವ್ಯಾಯಾಮ ಮಾಡುವಂಥದ್ದು ಅಥವಾ ಬ್ರಿಸ್ಕ್ ವಾಕ್ ಮಾಡುವಂಥದ್ದು ಅಥವಾ ಲೈಟ್ ವೇಟ್ ಲಿಫ್ಟಿಂಗ್ ಮಾಡುವಂಥದ್ದು, ಇವುಗಳನ್ನು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಆ ಒಂದು ಕ್ಯಾಲ್ಶಿಯಮ್ಮು ಜೊತೆಗೆ ಮೂಳೆಗಳು ಸದೃಢವಾಗಿ, ಬಲಿಷ್ಠವಾಗಿ, ಗಟ್ಟಿಯಾಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತದೆ. ಇನ್ನು ಈ ಎಲುಬಿನ ಸಾಂದ್ರತೆ ಅಂದರೆ ಡೆನ್ಸಿಟಿಯನ್ನು ಜಾಸ್ತಿ ಮಾಡುತ್ತವೆ.
ಆಮೇಲೆ ಈ ಮುಂದಾಗುವಂಥ ಬೋನ್ ಫ್ರ್ಯಾಕ್ಚರನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತವೆ. ಇನ್ನು ಉದಾಹರಣೆಗೆ ಒಂದೆರಡು ನಾನು ಇಲ್ಲಿ ಯೋಗಾಸನಗಳನ್ನು ನಾನು ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತೇನೆ. ನೋಡಿ ವೀಕ್ಷಕರೇ, ಈ ಮೂಳೆಗಳು ಗಟ್ಟಿಯಾಗಲಿಕ್ಕೆ ಅಥವಾ ನೋವಿನ ಸೆನ್ಸಿಟಿವಿಟಿ ಕಡಿಮೆ ಆಗಬೇಕು ಅಂತ ಹೇಳೋದಾದರೆ ಒಂದು ವೀರಭದ್ರಾಸನ ಅಥವಾ ತ್ರಿಕೋಣಾಸನ, ತಾಡಾಸನ, ಹೀಗೆ 10 ಹಲವು ಆಸನಗಳನ್ನು ನೀವು ದಿನನಿತ್ಯ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಆ ಮೂಳೆಗಳು ಬಲಿಷ್ಠ ಗಟ್ಟಿಯಾಗಲಿಕ್ಕೆ ಸಹಾಯ ಆಗ್ತದೆ. ಇನ್ನು 4ನೇದಾಗಿ ಬರುವಂಥದ್ದು ಪ್ರೋಟೀನ್ ಆಹಾರ ಸೇವನೆ. ವೀಕ್ಷಕರೇ, ಈ ಎಲುಬುಗಳು ಕೇವಲ ಕ್ಯಾಲ್ಸಿಯಂನಿಂದ ಮಾತ್ರ ರಚನೆಯಾಗಿಲ್ಲ, ಬದಲಾಗಿ ಪ್ರೋಟೀನ್ನಿಂದಲೂ ಕೂಡ ಏನಂದರೆ ಅವು ಸಮೃದ್ಧವಾಗಿವೆ. ಈ ಪ್ರೋಟೀನ್ ನಮ್ಮ ಮೂಳೆಗಳು ಗಟ್ಟಿಯಾಗಲಿಕ್ಕೆ, ಬಲಿಷ್ಠವಾಗಲಿಕ್ಕೆ ಪ್ರೋಟೀನ್ ಅಂಶವು ಕೂಡ ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಹಾಗಾಗಿ ನಾವು ದಿನಕ್ಕೆ ಪ್ರತಿ ಕಿಲೋ ಅಂದರೆ ಆಯಾ ವ್ಯಕ್ತಿಯ ದೇಹದ ತೂಕದ ಮೇಲೆ ಪ್ರೋಟೀನ್ ಕನ್ಸಂಪ್ಷನ್ ನಿರ್ಧಾರ ಆಗುತ್ತೆ. ಸೊ ನಾವು ದಿನನಿತ್ಯ 1 ಗ್ರಾಮ್ ಪ್ರೋಟೀನ್ನ ಅವಶ್ಯಕತೆ ಇಂಟೇಕ್ ಮಾಡಲೇಬೇಕು. ಹಾಗಂದರೆ 60 ಕಿಲೋ ಇರುವಂಥ ಒಂದು ವ್ಯಕ್ತಿಯ 60 ಗ್ರಾಮ್ ಪ್ರೋಟೀನ್ ಪಡೀಬೇಕು. ಇದು ಸಿಗುವಂಥದ್ದು ಹುರುಳಿಕಾಳು, ಕಡಲೆಕಾಳು, ಅವರೆಕಾಳು, ಮೊಟ್ಟೆ, ಮೀನು, ಹಾಲು, ಹಾಲಿನ ಉತ್ಪನ್ನಗಳು, ಇನ್ನು ಈ ಸೋಯಾಬೀನ್ಸು, ಸೋಯಾ ಚಂಕ್ಸ್ಗಳಲ್ಲಿ ಹೇರಳವಾಗಿ ಪ್ರೋಟೀನ್ ಸಿಗುತ್ತೆ. ಇವುಗಳನ್ನು ನಮ್ಮ ದೈನಂದಿನ ಆಹಾರದಲ್ಲಿ, ಅಡುಗೆಯಲ್ಲಿ ಬಳಸೋದ್ರಿಂದ ಏನಾಗುತ್ತೆ, ನಮ್ಮ ದೇಹಕ್ಕೆ ಪ್ರೋಟೀನ್ ಸರಿಯಾಗಿ ಸಿಗಲಿಕ್ಕೆ ತುಂಬಾ ಸಹಾಯ ಆಗ್ತದೆ. ಇನ್ನು 5ನೇದು, ನಾವು ಸುಮಾರು ಜನ ಈ ಹಸಿವಾದಾಗ ಅಥವಾ ಬಾಯಾರಿಕೆ ಆದಾಗ ಕಾಫಿ, ಟೀ ಅಥವಾ ಸಾಫ್ಟ್ ಡ್ರಿಂಕ್ಗಳನ್ನು ಕುಡಿಯುವಂಥ ಒಂದು ಕೆಟ್ಟ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದೇವೆ. ಸೊ ನೋಡಿ ವೀಕ್ಷಕರೇ, ಏನಾಗುತ್ತೆ, ಈ ಹೆಚ್ಚು ಕಾಫಿ, ಟೀ ಮತ್ತು ಮದ್ಯ ಸೇವನೆಯಿಂದ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಕಡಿಮೆ ಆಗ್ತಾ ಬರುತ್ತೆ, ಡಿಕ್ರೀಸ್ ಆಗ್ತಾ ಬರುತ್ತೆ. ಹಾಗಾಗಿ ನಾವು ದಿನನಿತ್ಯ 1 ಅಥವಾ 2 ಕಪ್ ಕಾಫಿ ಅಥವಾ ಟೀ ಕುಡಿಯುವಂಥದ್ದು ಉತ್ತಮ. ಅದಕ್ಕಿಂತ ಜಾಸ್ತಿ ತೀರಾ ಹೆಚ್ಚಿನ ಪ್ರಮಾಣದಲ್ಲಿ ಕುಡಿಯುವಂಥದ್ದು ಆದಷ್ಟು ಕಡಿಮೆ ಮಾಡಿ. ಇನ್ನು ಮದ್ಯ ಸೇವನೆ ಏನಾದರೂ ಮಾಡ್ತಾ ಇದ್ದರೆ ಸಂಪೂರ್ಣವಾಗಿ ಮದ್ಯ ಸೇವನೆ ನೀವು ಬಿಡುವಂಥದ್ದು ಒಳ್ಳೆಯದು. ಈ ಒಂದು ಬ್ಯಾಡ್ ಹ್ಯಾಬಿಟನ್ನು ನೀವು ಬಿಟ್ಟಾಗ ಏನಾಗುತ್ತೆ, ನಿಮ್ಮ ಎಲುಬುಗಳು ದುರ್ಬಲ ಆಗದಂತೆ ತಡೆಯುತ್ತೆ. ಇನ್ನು 6ನೇದಾಗಿ ಧೂಮಪಾನ, ಮದ್ಯಪಾನ ಮಾಡುವಂಥದ್ದು. ನೋಡಿ ವೀಕ್ಷಕರೇ, ಅತಿಯಾದ ಧೂಮಪಾನ ಮಾಡಿದರೆ ಎಲುಬಿನ ರಕ್ತ ಪ್ರವಾಹ ಅಂದರೆ ಎಲುಬಿನಲ್ಲಿ ಹರಿಯುವಂಥ ಬ್ಲಡ್ ಫ್ಲೋ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ಎಲುಬಿನ ಸಾಂದ್ರತೆ ಅಂದರೆ ಮೂಳೆಗಳು ಟೊಳ್ಳಾಗಿ ಆ ಮೂಳೆಗಳ ಬಲವನ್ನು ಕಡಿಮೆ ಮಾಡಿ ಆಸ್ಟಿಯೋಪೊರೋಸಿಸ್ ಸಮಸ್ಯೆಯನ್ನು ಹೆಚ್ಚಿಗೆ ಮಾಡುತ್ತೆ. ಹಾಗಾಗಿ ಅದೆಷ್ಟೋ ಅಧ್ಯಯನಗಳು ರಿಸರ್ಚ್ ಮಾಡಿರುವ ಪ್ರಕಾರ ಧೂಮಪಾನ ಮಾಡುವವರಲ್ಲಿ ಎಲುಬುಗಳ ಫ್ರ್ಯಾಕ್ಚರ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಪ್ರೂವ್ ಮಾಡಿದ್ದಾವೆ. ಹಾಗಾಗಿ 40ರ ವಯಸ್ಸಿನ ನಂತರ ಆರೋಗ್ಯ ನಿಮಗೇನಾದರೂ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಕಾಪಾಡಿಕೊಳ್ಬೇಕು ಅಂತ ಹೇಳೋದಾದರೆ ಧೂಮಪಾನ ನಿಲ್ಲಿಸುವಂಥದ್ದು ಪ್ರಮುಖ ಒಂದು ಕೆಲಸ. ಇನ್ನು 7ನೇದಾಗಿ ನಿಯಮಿತ ಆರೋಗ್ಯ ತಪಾಸಣೆ ಅತಿ ಅವಶ್ಯಕ. ನಮ್ಮ ಎಲುಬಿನ ಸ್ಥಿತಿಯನ್ನು ತಿಳಿದುಕೊಳ್ಳಲು ಬೋನ್ ಡೆನ್ಸಿಟಿ ಟೆಸ್ಟ್ ಅಂತ ಬರುತ್ತೆ. ನಾವು ಬೋನ್ ಡೆನ್ಸಿಟಿ ಟೆಸ್ಟನ್ನು ಮಾಡಿಸಿಕೊಂಡಾಗ ಆ ಪರೀಕ್ಷೆಯಿಂದ ಎಲುಬುಗಳಲ್ಲಿ ಕ್ಯಾಲ್ಸಿಯಂ ಎಷ್ಟು ಪ್ರಮಾಣ ಇದೆ, ಅದರ ಸಾಂದ್ರತೆ ಹೇಗಿದೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಬೋದು. ಅದಕ್ಕೆ ಅನುಗುಣವಾಗಿ ವೈದ್ಯರು ಸರಿಯಾದ ಸಲಹೆ ನೀಡಿ ಅದಕ್ಕೆ ಔಷಧಿ ಅಥವಾ ಪೂರಕ ಚಿಕಿತ್ಸೆಯನ್ನು ನೀಡ್ತಾರೆ. ಇದರಿಂದಾಗಿ 40 ವರ್ಷಗಳ ನಂತರ ನೀವು, ವಿಶೇಷವಾಗಿ ಮಹಿಳೆಯರು, ಈ ಪರೀಕ್ಷೆಯನ್ನು ನಿಯಮಿತವಾಗಿ ಮಾಡಿಸಿಕೊಳ್ಳಲೇಬೇಕು. ಕೊನೆಯ ಮಾತು ಸ್ನೇಹಿತರೆ, ನಮ್ಮ ಎಲುಬುಗಳು ನಮ್ಮ ದೇಹದ ಆಧಾರ. 40ರ ವಯಸ್ಸಿನ ನಂತರ ಅವು ದುರ್ಬಲ ಆಗ್ತವೆ ಎಂಬುದು ಸತ್ಯ. ಆದರೆ ನಾವು ಆಹಾರ, ವ್ಯಾಯಾಮ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿದರೆ ಎಲುಬುಗಳನ್ನು ಬಲವಾಗಿ ಕಾಪಾಡಿಕೊಳ್ಬೋದು. ಸೊ ನಾವೆಲ್ಲರೂ ನೆನಪಲ್ಲಿಟ್ಟುಕೊಳ್ಳಬೇಕಾಗಿರುವಂಥ ಅಂಶಗಳು: ಕ್ಯಾಲ್ಸಿಯಂ ಹೆಚ್ಚಿರುವಂಥ ಆಹಾರವನ್ನು ಹೆಚ್ಚಾಗಿ ಸೇವನೆ ಮಾಡುವಂಥದ್ದು, ವಿಟಮಿನ್ ಡಿ ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳುವಂಥದ್ದು, ಪ್ರತಿದಿನ ವ್ಯಾಯಾಮ ಎಕ್ಸರ್ಸೈಸನ್ನು ಮಾಡುವಂಥದ್ದು, ಇನ್ನು ಪ್ರೋಟೀನ್ ಆಹಾರ ಸೇವನೆ ಮಾಡುವಂಥದ್ದು, ಕಾಫಿ, ಟೀ, ಮದ್ಯ ಸೇವನೆ ತೀರಾ ಆದಷ್ಟು ಕಡಿಮೆ ಮಾಡುವಂಥದ್ದು, ಇನ್ನು ಧೂಮಪಾನ ಸ್ಮೋಕಿಂಗ್ ಅವಾಯ್ಡ್ ಮಾಡುವಂಥದ್ದು,
ಇನ್ನು ಕೊನೆಯದಾಗಿ ನಿಯಮಿತ ಆರೋಗ್ಯ ತಪಾಸಣೆ ಮಾಡುವಂಥದ್ದು. ಈ 7 ಸಲಹೆಗಳು ನಿಮ್ಮ ಜೀವನವನ್ನು ಆರೋಗ್ಯಕರವಾಗಿರಿಸುತ್ತವೆ. ಎಲುಬುಗಳನ್ನು ಬಲಪಡಿಸಿ ಗಟ್ಟಿಯಾಗಿ ನೀವು ಇನ್ನೂ ಹೆಚ್ಚು ದಿನ ಬದುಕಲು ಸಹಾಯ ಮಾಡ್ತವೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಬಂದು ಲೈಕ್ ಮಾಡಿ, ಜೊತೆಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ ಸ್ನೇಹಿತರೆ.